ಗುತ್ತಿಗೆ ನೌಕರರಿಗೆ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿ ಸಿಹಿ ಸುದ್ದಿ ನೀಡಿದೆ. 10 ವರ್ಷ ಸೇವೆ ಸಲ್ಲಿಸಿದ ಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಬೇಕು ಎಂದು ಪ್ರಕರಣವೊಂದರ ವಿಚಾರಣಾ ಸಂದರ್ಭದಲ್ಲಿ ತೀರ್ಪನ್ನು ನೀಡಿದೆ. ಈ ತೀರ್ಪು ಬೇರೆ ರಾಜ್ಯದ ಪ್ರಕರಣವಾದರೂ ದೇಶದ ವಿವಿಧ ರಾಜ್ಯಗಳಲ್ಲಿ ಸರ್ಕಾರಿ ಗುತ್ತಿಗೆ ಸಿಬ್ಬಂದಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವವರೆಲ್ಲರಿಗೂ ಅನ್ವಯಿಸಲಿದ್ದು, ಮುಂದಿನ ದಿನಗಳಲ್ಲಿ ಕೋರ್ಟ್ನ ಈ ತೀರ್ಪು ಸಹಕಾರಿಯಾಗಲಿದೆ. ಹೌದು, ಸರ್ಕಾರಿ ಇಲಾಖೆಗಳಲ್ಲಿ ವರ್ಷಗಟ್ಟಲೆ ದುಡಿದರೂ ನಾಳೆ ಕೆಲಸ ಇರುತ್ತೋ ಇಲ್ಲವೋ ಎಂಬ ಆತಂಕದಲ್ಲಿರುವ ಗುತ್ತಿಗೆ ಮತ್ತು ದಿನಗೂಲಿ ನೌಕರರಿಗೆ ನೆಮ್ಮದಿಯ ಸುದ್ದಿಯೊಂದನ್ನು ಕೋರ್ಟ್ ನೀಡಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿದ್ದು ನೌಕರರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದೆ. ಸರ್ಕಾರವು ನೌಕರರಿಂದ ದಶಕಗಳ ಕಾಲ ಕೆಲಸ ತೆಗೆದುಕೊಂಡು ನಂತರ ಅವರನ್ನು ಕಾಯಂಗೊಳಿಸಲು ನಿರಾಕರಿಸುವಂತಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಹರಿಯಾಣ ಸರ್ಕಾರದ ವಿರುದ್ಧ ಸಲ್ಲಿಕೆಯಾಗಿದ್ದ ಬರೋಬ್ಬರಿ 41 ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಅವರಿದ್ದ ಏಕಸದಸ್ಯ ಪೀಠವು ಈ ಮಹತ್ವದ ತೀರ್ಪನ್ನು ನೀಡಿದೆ. ಯಾವುದೇ ನೌಕರ 10 ವರ್ಷಕ್ಕಿಂತ ಹೆಚ್ಚು ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ್ದರೆ ಅವರನ್ನು ಕಾಯಂಗೊಳಿಸುವುದು ಸರ್ಕಾರದ ಕರ್ತವ್ಯ ಮತ್ತು ಅದು ಕಡ್ಡಾಯವಾಗಿದೆ ಎಂದು ಕೋರ್ಟ್ ತೀರ್ಪಲ್ಲಿ ತಿಳಿಸಿದೆ. ನೌಕರರು 1994ರಿಂದ ವಿವಿಧ ಇಲಾಖೆಗಳಲ್ಲಿ ದಿನಗೂಲಿ ತಾತ್ಕಾಲಿಕ ಆಧಾರದ ಮೇಲೆ ದುಡಿಯುತ್ತಿದ್ದಾರೆ. 20 ವರ್ಷ ಕಳೆದರೂ ಅವರನ್ನು ಕಾಯಂ ಮಾಡದಿರುವುದು ಅನ್ಯಾಯ. ರಾಜ್ಯ ಸರ್ಕಾರವು ನೌಕರರನ್ನು ನಿರಂತರವಾಗಿ ಕೆಲಸಕ್ಕೆ ಬಳಸಿಕೊಂಡು ಅವರಿಗೆ ಭದ್ರತೆ ನೀಡದೆ ಶೋಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೈಕೋರ್ಟ್ ಚಾಟಿಯನ್ನು ಬೀಸಿದೆ. 1993, 1996, 2003 ಮತ್ತು 2011ರ ಸರ್ಕಾರದ ಕ್ರಮಬದ್ಧಗೊಳಿಸುವ ನೀತಿಗಳ ಅಡಿಯಲ್ಲಿ ಅರ್ಜಿದಾರರು ತಮ್ಮ ಹುದ್ದೆಗಳನ್ನು ಸಕ್ರಮಗೊಳಿಸಲು ಕೋರಿದರು. ಈಗ ಕೋರ್ಟ್ ಅವರ ಪರವಾಗಿ ತೀರ್ಪನ್ನು ನೀಡಿದೆ. ಇದು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ತೀರ್ಪಾದರೂ ಇದನ್ನು ಉಲ್ಲೇಖಿಸಿ ದೇಶದ ಇತರೆ ರಾಜ್ಯಗಳ ನೌಕರರು ಕೂಡ ನ್ಯಾಯಕ್ಕಾಗಿ ಹೋರಾಡಲು ಬಲ ಬಂದಂತಾಗಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಸೇವಾ ಭದ್ರತೆಗೆ ಇದೊಂದು ಮಹತ್ವದ ಅಸ್ತ್ರವಾಗಿದೆ. ಕೋರ್ಟ್ನ ಈ ತೀರ್ಪನ್ನು ಗುತ್ತಿಗೆ ಸಿಬ್ಬಂದಿಗಳು ಸ್ವಾಗತಿಸಿದ್ದು, ಮುಂದಿನ ದಿನಗಳಲ್ಲಿ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಗುತ್ತಿಗೆ ನೌಕರರು ತಮ್ಮ ಹಕ್ಕಿಗಾಗಿ ಕೋರ್ಟ್ ಮೆಟ್ಟಿಲೇರುವ ಪ್ರಕರಣಗಳು ಹೆಚ್ಚಾಗಲಿವೆ. ಗುತ್ತಿಗೆ ನೌಕರಿಗೆ ಸಂಬಂಧಪಟ್ಟಂತ ಈ ತರದ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.